ಸರ್, ಇವತ್ತು ನಾವು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ನಮ್ಮ ಬೆಂಗಳೂರಿನಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಕಟ್ಟಡ ಕಾರ್ಮಿಕರ ಹೋರಾಟ ಹಮ್ಮಿಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಈಗಾಗಲೇ ಮಂಡಳಿಲಿರುವಂತಹ ಎಲ್ಲ ಹಣವನ್ನು ಕೇಂದ್ರ ಸರ್ಕಾರ ಹೊಸ ಕೋಡ್ಗಳಲ್ಲಿ ಬದಲಾವಣೆ ಮಾಡೋಕ್ಕೆ ಹೊರಟಿದ್ದಾರೆ. ಅಂದರೆ ಕಟ್ಟಡ ಕಾರ್ಮಿಕರಾಗಿದ್ದಂಥ 2 ಆ್ಯಕ್ಟ್ಗಳಿದೆ, ಅಂದರೆ 2 ಕಾನೂನುಗಳಿದೆ. ಆ ಕಾನೂನು ಮುಖಾಂತರ ಸೆಸ್ನ ಕಲೆಕ್ಟ್ ಮಾಡಿ ಕಟ್ಟಡ ಕಾರ್ಮಿಕರಿಗೆ 19 ಥರದ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ. ಬಟ್ ಈಗೇನಾಗ್ತಿದೆ, ಹೊಸದಾಗಿ ಕೋಡ್ಗಳನ್ನ ತಂದಾಗ ಈ 2 ಕಾನೂನುಗಳನ್ನ ರದ್ದುಪಡಿಸಿ ಎಲ್ಲರೂ ಸೆಂಟ್ರಲ್ ಆ್ಯಕ್ಟ್ ಒಳಗಡೆ ಇದನ್ನು ಮರ್ಜ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದು ಆಲ್ರೆಡಿ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಅದನ್ನು ವಿರೋಧಿಸ್ತಾ ಇದ್ದೀವಿ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಕಟ್ಟಡ ಕಾರ್ಮಿಕರಿಗೆ ಸೆಸ್ ಹಣ ಅಂತ ಹೇಳಿದ್ರೆ, ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ 10 ಲಕ್ಷ ರೂಪಾಯಿ ಇದ್ದರೆ 1% ಸೆಸ್ನ ಕೊಡಬೇಕಾಗಿದೆ. ಆ ರೀತಿ ಸಂಗ್ರಹವಾದಂಥ ಹಣ ಕೋಟ್ಯಾಂತರ ರೂಪಾಯಿ ನಮ್ಮ ಮಂಡಳಿಲಿದೆ, ಬೆಂಗಳೂರಲ್ಲಿ ಮಂಡಳಿನಲ್ಲೇ ಇದೆ. ಅದ್ರ ಮುಖಾಂತರನೇ ಹಣನ ಖರ್ಚು ಮಾಡ್ತಾ ಇರೋದು. ಬಟ್ ಇದು ಒಂದು ಕಟ್ಟಡ ಕಾರ್ಮಿಕರ ಹಣ, ಬೇರೆ ಯಾರ್ದು ಹಣ ಅಲ್ಲ, ಅಥವಾ ಬಜೆಟರಿ ಅಲೋಕೇಶನ್ ಅಲ್ಲ, ಅಥವಾ ಅನುದಾನ ಯಾವುದೂ ಇಲ್ಲ. ನಮ್ಮ ಹಣನ ನೀವು ತೊಗೊಳೋದಕ್ಕೆ ಅವ್ರಿಗೆ ಅಧಿಕಾರನೇ ಇಲ್ಲ. ಆದರೆ ಸರ್ಕಾರ ಏನು ಮಾಡ್ತಿದೆ, ಬೇರೆ ರೀತಿಯಾದ ಕಾನೂನುಗಳನ್ನ ತೊಗೊಂಡು ಬಂದು ಬದಲಾವಣೆ ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ. ಸೊ ಅದನ್ನು ನಾವು ತೀವ್ರವಾಗಿ ವಿರೋಧಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೊಂದೇನೆಂದರೆ, ಈ ಶ್ರಮ್ ಪೋರ್ಟಲಲ್ಲಿ ಎಲ್ಲರನ್ನೂ ಎಲ್ಲ ಕಾರ್ಮಿಕರನ್ನು ಒಂದುಗೂಡಿಸಿ ಅದರಲ್ಲಿ ಮೆಂಬರ್ಶಿಪ್ ಮಾಡಿ ಈ ಹಣನ ಅಲ್ಲಿ ಉಪಯೋಗಿಸ್ಕೊಳ್ಬೇಕು. ಅಂದರೆ ಎಲ್ಲ ರಾಜ್ಯಗಳ ಹಣವನ್ನು ಈ ಶ್ರಮ್ ಪೋರ್ಟಲಲ್ಲಿ ಉಪಯೋಗಿಸ್ಕೊಳ್ಬೇಕು. ಅಸಂಘಟಿತ ಕಾರ್ಮಿಕರಿಗೆ ಹಣ ಕೊಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ನಾವು ಅಸಂಘಟಿತ ಕಾರ್ಮಿಕರ ವಿರೋಧಿಗಳಲ್ಲ. ಬಟ್ ನಾವೇನು ಕೇಳ್ತಾ ಇದ್ದೀವಿ, ಅಸಂಘಟಿತ ಕಾರ್ಮಿಕರಿಗೆ ವೃತ್ತಿವಾರು ಮಂಡಳಿಗಳನ್ನ ರಚಿಸಿ ಅಲ್ಲಿ ಸೆಸ್ ಕಲೆಕ್ಟ್ ಮಾಡಿ ಅವ್ರಿಗೆಲ್ಲ ಅನುದಾನಗಳಾಗಲಿ ಸೌಲಭ್ಯಗಳಾಗಲಿ ಕೊಡಿ ಅಂತೇಳಿ ನಮ್ಮ ಮುಖ್ಯವಾದ ಡಿಮ್ಯಾಂಡ್ ಸರ್. ನನ್ನ ಹೆಸರು ಲೀಲಾವತಿ ಅಂತೇಳಿ, ನಾನು ಕರ್ನಾಟಕ ಸ್ಟೇಟ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಸೆಂಟ್ರಲ್ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿ ಸರ್. ಥ್ಯಾಂಕ್ ಯು. ಕಟ್ಟಡ ಕಾರ್ಮಿಕರ ಸಂಘಟನೆಗಳು ನ್ಯಾಷನಲ್ ಸೆಂಟರ್ ಫಾರ್ ಲೇಬರ್ NCL ಹಾಗೂ NCCL ಅಡಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಡಿಮ್ಯಾಂಡ್ಸ್ ಡೇ ಅಂತ ಇಟ್ಕೊಂಡು ಹೋರಾಟಗಳು ಮಾಡ್ಕೊಂಡು ಬರ್ತಾಯಿದ್ದೀವಿ. ಮುಖ್ಯ ಕಾರಣ ಏನಂದರೆ, 1996 ಇಸ್ವಿನಲ್ಲಿ ಕಟ್ಟಡ ಕಾರ್ಮಿಕರ ಕಲ್ಯಾಣಕ್ಕೋಸ್ಕರ 2 ಕಾನೂನುಗಳು ಜಾರಿಗೆ ತಗೊಂಡು ಬಂದರು ಕೇಂದ್ರ ಸರ್ಕಾರ. ಈ 2 ಕಾನೂನು ಮೂಲಕ ಇವತ್ತು ದಿವಸ ಎಲ್ಲ ರಾಜ್ಯಗಳಲ್ಲೂ ಕಟ್ಟಡ ಕಾರ್ಮಿಕರ ಮಂಡಳಿಗಳಿದೆ. ಆ ಮಂಡಳಿ ಮೂಲಕ ಹಣ ಸಂಕಲನ ಮಾಡಿ ಆ ಹಣ ಎಂದು ಹಲವಾರು ಸವಲತ್ತುಗಳು ಕೊಡ್ತಾ ಇದ್ದಾರೆ. ಉದಾಹರಣೆ ಹೇಳಬೇಕಂದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ಕಟ್ಟಡ ಕಾರ್ಮಿಕರ ಮಂಡಳಿಯೆಂದು 19 ಬೆನಿಫಿಟ್ಸು ನೋಂದಾಯಿಸಿರುವ ಕಟ್ಟಡ ಕಾರ್ಮಿಕರಿಗೆ ಸಿಗ್ತಾ ಇದೆ. ಇವತ್ತು ಲೇಬರ್ ಕೋಡ್ಸ್ ಅಂತ ಹೆಸರಿನಲ್ಲಿ 44 ಕಾರ್ಮಿಕರ ಕಲ್ಯಾಣ ಕಾಯ್ದೆಗಳನ್ನು ರದ್ದುಪಡಿಸಿ, ಆ ರದ್ದುಪಡಿಸಿರುವ 44 ಕಾಯ್ದೆಗಳಲ್ಲಿ ನಮ್ಮ ಕಟ್ಟಡ ಕಾರ್ಮಿಕರಿಗಂತ ಇರುವ ಪ್ರತಿಯೊಬ್ಬ 2 ಕಾನೂನುಗಳು ಸೇರಿದೆ. ಅದನ್ನು ಖಂಡಿಸಿ ನಮ್ಮ ಕಾನೂನು ನಮಗೆ ವಾಪಸ್ ಕೊಡಿ, ನಮ್ಮ ಮಂಡಳಿಗಳಿರೋ ಹಣನೂ ನೀವು ಡೆಲ್ಲಿಗೆ ಟ್ರಾನ್ಸ್ಫರ್ ತಗೊಳ್ಬಾರ್ದು, ನಮ್ಮ ಹಣ ನಮ್ಮ ಹತ್ರನೇ ಇರಬೇಕು, ನಮ್ಮ ಮಂಡಳಿ ಫುಲ್ ಪವರು ನಮ್ಮ ಹತ್ರ ಇರಬೇಕು ಅಂತ ಒತ್ತಾಯಿಸಿ ಈ ರಾಷ್ಟ್ರ ಮಟ್ಟದಲ್ಲಿ ಈ ಹೋರಾಟ ಮಾಡ್ತಾಯಿದ್ವಿ. ಅದರ ಅಂಗವಾಗಿ ಇಲ್ಲಿನೂ ಬಂದು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಈಗ ದಿಲ್ಲಿನಲ್ಲಿ ನಡೀತಾ ಇರುವ ಹೋರಾಟ ಮೂಲಕ ಅವರು ಪ್ರಧಾನಮಂತ್ರಿ ಹತ್ರನೂ ಮನವಿ ಪತ್ರ ಕೊಡ್ತಾ ಇದ್ದಾರೆ, ಯೂನಿಯನ್ ಲೇಬರ್ ಮಿನಿಸ್ಟರ್ ಹತ್ರನೂ ಕೊಡ್ತಾ ಇದ್ದಾರೆ, ಲೇಬರ್ ಸೆಕ್ರೆಟರಿಗೂ ಕೊಡ್ತಾ ಇದ್ದಾರೆ. ಅಲ್ಲಿ ಚರ್ಚೆಗಳು ನಡೀತದೆ. ಸಪೋಸ್ ಅವ್ರು ಬಂದು ನಮ್ಮ ಕಾನೂನನ್ನು ನಾವು ವಾಪಸ್ ಕೊಡಲ್ಲ, ವಾಪಸ್ ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಆಲ್ ಇಂಡಿಯಾ ಲೆವೆಲ್ನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ನಡೀತಾ ಇದೆ. ಒಂದು. ಎರಡನೇದು, ನಾವು ಎಲ್ಲ ರಾಜ್ಯಗಳಲ್ಲಿರುವ ಸ್ಟೇಟ್ ಅಸೆಂಬ್ಲಿಗಳಲ್ಲಿ ರೆಸಲ್ಯೂಷನ್ ಪಾಸ್ ಮಾಡೋದಕ್ಕೆ ನಾವು ಪ್ರಯತ್ನಗಳು ಮಾಡ್ತಾಯಿದ್ದೀವಿ. ಆ ಸ್ಟೇಟ್ ಅಸೆಂಬ್ಲಿ ರೆಸಲ್ಯೂಷನ್ ಪಾಸ್ ಮಾಡಿ ಈ ಕಟ್ಟಡ ಕಾರ್ಮಿಕರ ಕಾನೂನನ್ನು ರದ್ದುಪಡಿಸಬಾರ್ದು ಅಂತ ರೆಸಲ್ಯೂಷನ್ ಪಾಸ್ ಮಾಡಿ ಕೇಂದ್ರ ಸರ್ಕಾರ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ನನ್ನ ಹೆಸರು NP ಸ್ವಾಮಿ ಅಂತ. ನಾನು ಬಂದು ನ್ಯಾಷನಲ್ ಸೆಂಟರ್ ಫಾರ್ ಲೇಬರ್ NCLನಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ. ನಾವು ಒಂದು ಮೀಟಿಂಗಲ್ಲಿ ಆಲ್ರೆಡಿ ಈ ಥರ ಮೀಟಿಂಗ್ ಮಾಡಿ ನಮಗೆ ಕಿಟ್ಟು ಯಾರು ತಗೋಬಾರ್ದು ಅಂತ ಹೇಳಿದ್ದೀವಿ. ಸೊ ಅವರೆಲ್ಲ ಯಾರನ್ನೂ ಕೇಳಿಲ್ಲ. ಒಂದ್ಸರಿ ನಾವು ಹೋಗಿಲ್ಲ ಅಂದರೆ ಇನ್ನೊಂದ್ಸರಿ CETU ITU ಎಲ್ಲ ಹೋಗ್ತಾ ಇದ್ದಾರೆ, ಹೋಗಿ ತಗೊಳ್ತಾರೆ. ಸೊ ಅದು ಬೇಡ ಅಂತ ಹೇಳಿದ್ದೀವಿ. ತೀರ್ಮಾನ ತೊಗೊಂಡು ಅದನ್ನು ತಗೊಂಡಿದ್ದೀವಿ. ಸೊ ಅದೆಲ್ಲ ಬೇಡ. ನಮ್ಮಲ್ಲಿ ಏನು ಹಕ್ಕು ಇದೆ ಆ ಹಕ್ಕನ್ನ ನಾವು ಹೋರಾಟ ಮಾಡಿ ಅದನ್ನು ನಾವು ಉಳಿಸ್ಕೋಬೇಕು. ಇನ್ನೊಂದು